6/1/2026 ಮಂಗಳವಾರ, ಅದರಲ್ಲೂ ಸಂಕಷ್ಟಹರ ಚೌತಿ. ನಿಮಗೆ ಗೊತ್ತೇ ಇರುತ್ತೆ ಪ್ರೀತಿಯ ಬಂಧುಗಳೇ, ಈ ಒಂದು ಪರ್ವಕಾಲಗಳು ನಾನು ಮೊದಲೇ ತಿಳಿಸಿರುತ್ತೇನೆ. ಈ ಭಾನುವಾರ ದಿವಸ ಸಪ್ತಮಿ, ಬುಧವಾರ ಅಷ್ಟಮಿ, ಗುರುವಾರ ಏಕಾದಶಿ, ಈ ಅಂಗಾರಕ ಚೌತಿ. ಅಂಗಾರಕ ಚೌತಿ ಅಂದರೆ ಮಂಗಳವಾರ ದಿವಸ ಚೌತಿ ಬಿದ್ದಿದ್ರೆ, ಇವು ನೀವು ಹಬ್ಬ ಹರಿದಿನಗಳ ಆಚರಣೆ ಮಾಡ್ತಿರಲ್ಲ, ಅದಕ್ಕಿಂತಲೂ ಕೂಡ ಅದ್ಭುತವಾಗಿರತಕ್ಕಂತಹ ಶಕ್ತಿ ಸಂಪನ್ನವಾಗಿರುವ ದಿನಗಳು ಪ್ರೀತಿ ಬಂಧುಗಳೇ. ಈ ದಿನ ಬಹಳಷ್ಟು ಅದ್ಭುತ ಕೂಡಿರ್ತಕ್ಕಂತಹದ್ದು. ಶನಿವಾರ ಅಮಾವಾಸ್ಯೆ ಇವುಗಳೇನಾನ ಬಂತು ಅಂತಂದರೆ ನೀವು ಎಚ್ಚೆತ್ಕೋಬೇಕು. ಬಹುಶಃ ನಿಮ್ಮನ್ನು ನೀವು ಏನೇನು ಯಾವ ಎತ್ತರಕ್ಕೆ ಬೇಕಾದರೂ ಕೂಡ ಬೆಳೆಸ್ಕೊಳ್ಳಲಿಕ್ಕೆ ಬರುವಂಥ ದಿನಗಳವು. ಅದಕ್ಕಾಗಿ ಮಂಗಳವಾರ ಈ ಸಂಕಷ್ಟ ಬಂದಿದೆ ಅಂತಂದರೆ ನೀವು ಎಚ್ಚೆತ್ಕೊಳ್ಳುವಂಥದ್ದು. ಯಾರಿಗೆಲ್ಲ ಕೂಡ ಈ ಮೂಲಭೂತ ಸೌಕರ್ಯಗಳಂದರೆ ನಾನೊಂದು ಸೈಟ್ ತಗೋಬೇಕು, ಒಂದು ಮನೆ ಕಟ್ಕೋಬೇಕು, ಮಕ್ಕಳಿಗೋಸ್ಕರ ಏನಾದರೂ ಒಂದು ಆಸ್ತಿಯನ್ನು ಮಾಡಬೇಕು, ನನಗೆ ನಾನು ಏನು ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲಪ್ಪ ಅಂತಂದರೆ ಈ ದಿನ ನೀವು ಬಳಸ್ಕೊಳ್ಳಿ. ಈ ದಿನ ಬಿಟ್ಟು ನೀವು ಬೇರೆ ದಿವಸ ಮಾಡಿದರೆ ಕೇವಲ 2% ಫಲ. ಇವತ್ತು 1000 ಪಟ್ಟು, 1000 ಪಟ್ಟಲ್ಲಿ 2 ಎಲ್ಲಿ 1000 ಎಲ್ಲಿ ಪ್ರೀತಿಯ ಬಂಧುಗಳು. ಅದಕ್ಕೆ ಸ್ವಲ್ಪ ಗಮನಿಸಿ. ಈ ಬುಧಾಷ್ಟಮ ಇದೆಯಲ್ಲ, ಅಂಗಾರಕ ಚೌತಿ ಇದೆಯಲ್ಲ, ಈ ಭಾನುವಾರ ಸಪ್ತಮಿ ಬರೋದಿಲ್ಲ, ಇವೆಲ್ಲ ಬಹಳ ಅದ್ಭುತವಾಗಿರೋ ದಿನಗಳು. ಅದಕ್ಕಾಗಿ ಸಂಕಷ್ಟಹರ ಗಣಪತಿಯ ವ್ರತವನ್ನು ನೀವು ಹಿಂದೆ ಮಾಡಿದರೆ ಗೊತ್ತಿಲ್ಲ, ಈ ದಿವಸ ಮಸ್ಟ್ ಆ್ಯಂಡ್ ಶುಡ್ ಮಾಡಿಯೇ ತೀರಬೇಕು. ಅಂದರೆ ಗಣಪತಿಗೆ ಗರಿಕೆಯ ಹಾರವನ್ನು ಸಾಯಂಕಾಲ ಅಂತೂ ಎಲ್ಲ ಗಣಪತಿ ದೇಗುಲಗಳಲ್ಲೂ ಅಭಿಷೇಕವನ್ನು ಮಾಡುತ್ತಾರೆ. ಅಭಿಷೇಕಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ಕೊಡುವಂಥದ್ದು. ಇನ್ನು ಗಣಪತಿಗೆ ಗರಿಕೆ ಹಾರ ಅಂತಂದರೆ ನಮಗೆ ಹೀಟ್ ಆದರೆ, ಇನ್ನೂ ಏನಾದರೂ ತುಂಬ ನೋವಾದರೆ ಎಷ್ಟು ಒದ್ದಾಟ ಮಾಡ್ತಿರ್ತೀವಿ. ಕಾಯಿಲೆಗಳು ಬಂದಾಗ ತಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ನೋವಿದ್ದಾಗ ಎಷ್ಟು ನೀವು ವ್ಯಥೆ ಪಡ್ತೀರಿ, ಬಾಧೆ ಪಡ್ತೀರಿ, ನೋವು ಪಡ್ತೀರಿ. ಒಂದು ಬಾರಿ ಗಣಪತಿಗೂ ಹಾಗಾಗಿತ್ತು. ಋಷಿಪುಂಗವರೆಲ್ಲ ಕೂಡ ಸೇರಿ ಆ ಒಂದು ಗರಿಕೆಯನ್ನು ಪೂರ್ಣವಾಗಿ ಕಾಂಡಾತ್ ಪ್ರಹೋರಂತಿ ಅನ್ನೋ ಮಂತ್ರ ಹೇಳ್ತಾ ಅವನಿಗೆ ಗರಿಕೆಯಿಂದ ಮುಚ್ಚಿದಾಗ ಪೂರ್ಣವಾಗಿ ಅವನು ತಣ್ಣಗಾದನಂತೆ. ಅದಕ್ಕೆ ನೀವೇನಾದರೂ ಗರಿಕೆ ಹಾರವನ್ನು ಕೊಟ್ಟು ಗಣಪತಿಯನ್ನು ತೃಪ್ತಿಪಡಿಸಿದ್ದೆ ಆದರೆ ತಕ್ಷಣ ಬರೆದಿಟ್ಕೊಳ್ಳಿ, ನಿಮ್ಮನ್ನು ಸಂತೃಪ್ತಿ ಪಡಿಸ್ತಾನೆ. ಅದರಲ್ಲೂ ಗಣಪತಿಗೆ ಇನ್ನು ಹಾರವನ್ನು ಹಾಕೋದರ ಜೊತೆಗೆ ಕಡುಬು ಹಾರವನ್ನು ಹಾಕ್ತಾರಲ್ಲ, ಅದು ಮಾಡುವಂಥದ್ದು. ಒಂದಷ್ಟು ಉಸಲಿಯನ್ನು ನೀವು ನೈವೇದ್ಯ ಮಾಡಿ ಮಕ್ಕಳಿಗೆ ಹಂಚುವಂಥದ್ದು. ಅಲ್ಲಿ ಏನು ಸೇವೆ ಸಿಗುತ್ತೋ ಅದನ್ನು ಈ ದಿವಸ ಮಾಡಿ ಪ್ರೀತಿಯ ಬಂಧುಗಳೇ. ಜೊತೆಗೆ ನೀವು ಇವತ್ತೇ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಕೂಡ ಮಾಡಿಕೊಳ್ಳಿ. ಅಣ್ಣ ತಮ್ಮಂದರ ದರ್ಶನ ಆಗಿಬಿಡಲಿ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಒಟ್ಟಾರೆ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಧಾನವಾಗಿ ಮನೆ ಮತ್ತು ಆಸ್ತಿಯನ್ನು ಮಾಡಲಿಕ್ಕೆ ಈ ಜನವರಿಯಲ್ಲಿ ಮೊದಲ ದಿನ ಅಂತ ಬರೆದಿಟ್ಕೊಳ್ಳಿ ಪ್ರೀತಿ ಬಂಧುಗಳೇ. ಶುಭಂಭೂಯಾತ್, ಒಳಿತಾಗಲಿ.